ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜಬಲದಿ ಕಾದಿ ಗೆಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೊಗದುಗಿನ ವೀರನಾರಾಯಣ. ಇವತ್ತು ನಾವು 18ನೇ ಅಧ್ಯಾಯದ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ನಿನ್ನೆ ದಿವಸ ಹೇಗೆ ಸಮಾಜದಲ್ಲಿ 4 ಪ್ರಮುಖ ಗುಂಪುಗಳನ್ನಾಗಿ ಮಾಡಿ ಅವರ ಗುಣಧರ್ಮಗಳ ಪ್ರಕಾರ ಮಾಡಿದ್ದಾಗಿದೆ ಅಂತ ಹೇಳಿ ಇಬ್ಬರು ಪಾಶ್ಚಾತ್ಯ ಸಾಹಿತಿಗಳ ಕವನಗಳನ್ನು ತಗೊಂಡು ಅವರು ಹೇಗೆ ಕವನ ಕೂಡ ಧಾರಕತ್ವದ್ದಾದಂತಾಗಿದೆ. ಭಗವದ್ ನಿಯಮದಿಂದ ನಮಗೆ ಯಾವ ಸ್ಥಾನ ಸಿಕ್ಕಿದೆಯೋ ಅದರಿಂದ ನಮ್ಮ ಜೀವದ ಪರಿಪಾಕ ಆಗಬೇಕು ಅನ್ನೋದನ್ನು ನೋಡ್ತಾ ಇದ್ವಿ. ಈ ಆತ್ಮೋದ್ಧಾರದ ಅವಕಾಶ ಕರ್ಮದಿಂದ ಅನ್ನುವಂಥದ್ದು ಗೀತೋಪದೇಶದ ಮುಖ್ಯ ಸಂದೇಶದಲ್ಲಿ ಒಂದು. ಮುಂದೆ ಬೆಳೆಸ್ತಾ ಕೃಷ್ಣ ಹೇಳ್ತಾ ಬರ್ತಾನೆ, ಸ್ವೇ ಸ್ವೇ ಕರ್ಮಣ್ಯ ಭರತಃ ಸಂಸಿದ್ಧಿ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾವಿಂದತಿ ತಶೃಣು. ನಾನು ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ತಮ್ಮ ತಮ್ಮ ನೈಜ ಕರ್ಮಗಳಲ್ಲಿ ಜನರು ನಿರತರಾಗಬೇಕು. ಅವರ ಸ್ವಭಾವಕ್ಕೆ ಯೋಗ್ಯರಾದಂಥ ಕೆಲಸದಲ್ಲಿ ನಿರತರಾಗಿರಬೇಕು. ಮನುಷ್ಯನ ಯೋಗ್ಯತೆ ನಿರ್ಧಾರ ಆಗೋದು ಅವನ ಕೆಲಸ ದೊಡ್ಡದೇ ಸಣ್ಣದೇ ಅನ್ನೋದರಿಂದ ಅಲ್ಲ, ಅವನು ಮಾಡುವ ಕೆಲಸದ ಗುಣದಿಂದ ಅಂತ. ಅವನು ತೋರಿಸುವಂಥ ಶ್ರದ್ಧೆಯಿಂದ ಮತ್ತು ಅವನು ತೋರಿಸುವಂಥ ಶಕ್ತಿಯಿಂದ. ಬಿ ಎ ಕಾಬ್ಲರ್ ಬಟ್ ಬಿ ದ ಬೆಸ್ಟ್ ಕಾಬ್ಲರ್, ದ ವರ್ಲ್ಡ್ ರೆಸ್ಪೆಕ್ಟ್ಸ್ ಯು ಅಂತ. ಈ ಚಪ್ಪಲಿ ಹೊಲಿಯೋ ಚಮ್ಮಾರ ಆಗಿದ್ರು ಅಡ್ಡಿ ಇಲ್ಲ, ಒಳ್ಳೆ ಚಮ್ಮಾರ ಆದರೆ ಪ್ರಪಂಚ ನೀನು ಮೆಚ್ಚುತ್ತೆ ಅಂತ. ಯಾವ ಕೆಲಸ ದೊಡ್ಡದು ಯಾವುದು ಕೆಲಸ ಸಣ್ಣದಂತಲ್ಲ, ನಾನು ಮಾಡೋದ್ರಿಂದ ಕೆಲಸ ದೊಡ್ಡದು ಅಥವಾ ಸಣ್ಣದು ಆಗ್ತದೆ ಅಂತ. ನಾನು ಕ್ರಿಯೇಟಿವಿಟಿ ಅನ್ನೋದನ್ನು ಕಲಿಸ್ತೇನೆ, ಒಂದು ವರ್ಷದ ಕೋರ್ಸಲ್ಲಿ ಕಲಿಸ್ತೇನೆ. ಅದ್ರಲ್ಲಿ ಮೊಟ್ಟ ಮೊದಲಿಗೆ ಬರೋದು ಅದೇನೆ. ವಾಟ್ ಈಸ್ ಕ್ರಿಯೇಟಿವಿಟಿ ಅಂತ? ಕ್ರಿಯೇಟಿವಿಟಿ ಈಸ್ ನಾಟ್ ಟು ಕ್ರಿಯೇಟ್ ಸಮಥಿಂಗ್, ಇಟ್ ಈಸ್ ದ ಕ್ವಾಲಿಟಿ ದಟ್ ಎ ಬ್ರಿಂಗ್ ಇನ್ ಟು ಯುವರ್ ವರ್ಕ್ ಅಂತ. ನಿನ್ನ ಕೆಲಸದಲ್ಲಿ ನೀನು ಯಾವ ಕೆಲಸವನ್ನು ಗುಣವನ್ನು ತರ್ತೀಯೋ ಅದರಿಂದ ಸೃಜನಶೀಲತೆ ಗೊತ್ತಾಗ್ತದೆ. ದೊಡ್ಡ ಕೆಲಸ ಯಾವಾಗ ಸೃಜನಶೀಲವಾಗಿರಬೇಕು ಅಂತಿಲ್ಲ. ನಾನೊಂದು ಎಕ್ಸಾಂಪಲ್ ಕೊಡ್ತಿದ್ದೆ. ನಮ್ಮ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಟೆಂಡರ್ ಇದ್ದ ನರಸಿಂಹಮೂರ್ತಿ ಅಂತ. ಅವನು ಪ್ರತಿ ವರ್ಷವೂ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ ಅಂತ ಅವಾರ್ಡ್ ತೊಗೊಳ್ಳೋನು. ಅವನು ಏನು ಕೆಲಸ ಅಂದರೆ 2 ಜೇಬಲ್ಲಿ, ಪ್ಯಾಂಟಿನ ಜೇಬಲ್ಲಿ 2 ವಸ್ತ್ರ, ಈ ಕಡೆ ಒಂದು ಈ ಕಡೆ ಒಂದು. ಈಗ ಅಟೆಂಡರ್ಗೆ ಕ್ಲೀನ್ ಮಾಡ್ರು ಅಂತ ಹೇಳಬೇಕಾಗತ್ತೆ, ಅವನು ಹಾಗಿರಲಿಲ್ಲ ಪರಿಸ್ಥಿತಿ. ನಾನು ಭಾನುವಾರ ಹೋದರೂ ಕೂಡ ಬೆಳಗ್ಗೆ ಬಂದು ಕಂಪ್ಯೂಟರ್ ಲ್ಯಾಬ್ ತೆಗೆದು ಕೆಲಕ್ಕೆಲ್ಲ ಸರ್ಫ್ ಹಾಕಿ ಕ್ಲೀನ್ ಮಾಡೋನು, ಫ್ಲೋರೆಲ್ಲ ಕ್ಲೀನ್ ಮಾಡೋದು. ದಿನಕ್ಕೆ ಒಂದು ಸಲ ಮಾಡಿದ್ರೆ ಸಾಕಾಗಿತ್ತು ಕಂಪ್ಯೂಟರ್ ಲ್ಯಾಬ್, ಯಾರು ಮಾಡು ಅಂತ ಹೇಳ್ತಿಲ್ಲ. ಅವನು ಹೋಗ್ತಾ ಹೋಗ್ತಾ ಹಿಂಗೆ ಕೈ ಆಡಿಸೋನು, ಪ್ರತಿಯೊಂದು ಕಂಪ್ಯೂಟರ್ನ ಕೈ ಆಡಿಸೋದು, ಧೂಳು ಕಂಡ್ರೆ ಎಡಗಡೆ ಜೇಬಿನ ತೆಗೆದು ಖರ್ಚಿಫಿಂದ ಒರೆಸೋದು. ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಿದ್ದ ಅಂತ. ನಾನು ಪ್ರಿನ್ಸಿಪಾಲ್ ಆಗಿದ್ದಾಗಲ್ಲಿ ಹೋದರೆ ನರಸಿಂಹಮೂರ್ತಿ ಬಾಯಿಲಿ ಅಂತ ಕರೆದ್ರೆ ಕೇಳಿಸ್ಕೊಳ್ಳಿಲ್ಲ ಅವನು. ನನಗೆ ಹೇಳ್ತಿದ್ದೆ ಯಾವಾಗಲೂ, ಆ್ಯಸ್ ಅ ಪ್ರಿನ್ಸಿಪಲ್ ಐ ವಾಸ್ ವೆರಿ ಹ್ಯಾಪಿ ದಟ್ ಮೈ ಅಟೆಂಡರ್ ಡಿಡ್ ನಾಟ್ ಲಿಸನ್ ಟು ಮೀ ಅಂತ. ಅಟೆಂಡರ್ ಹೋಗಿದ್ದು ಕೇಳಿಸ್ಕೊಳ್ಳಿ ಸಂತೋಷ ಆಗ್ತಿತ್ತು ನನಗೆ, ಯಾಕೆಂದರೆ ಹಿ ವಾಸ್ ಸೋ ಎನ್ಗ್ರಾಸ್ಡ್ ಇನ್ ಹಿಸ್ ವರ್ಕ್. ಎಷ್ಟು ತನ್ಮಯ ಆಗಿಬಿಟ್ಟಿದ್ದ ಅಂದರೆ ಪ್ರಿನ್ಸಿಪಾಲ್ಗೆ ಹೋಗಿದ್ದು ಕೇಳಿಸ್ತಿಲ್ಲ ಅವನಿಗೆ ಅಂತ. ದಟ್ ಈಸ್ ದಿ ಹಾಲ್ ಮಾರ್ಕ್ ಆಫ್ ಎ ಕ್ವಾಲಿಟಿ ಪರ್ಸನ್. ಅವನು ದೊಡ್ಡ ಕೆಲಸ ಮಾಡಲಿಕ್ಕಿಲ್ಲ, ಬಟ್ ಬಹಳ ಒಳ್ಳೆ ಕೆಲಸ ಮಾಡೋನು, ಅದರಿಂದಾಗಿ ಗುಣ ನಿರ್ಧಾರ ಆಗ್ತದೆ ಅಂತ. ಒಂದು ಮಾತನ್ನು DVG ಚೆನ್ನಾಗಿ ಬರೀತಾರೆ ಅಲ್ಲಿ. ಈ ಹೊಸ ಇಂಜಿನಿಯರ್ಸನ್ನು ಸೆಲೆಕ್ಟ್ ಆದಾಗ ವಿಶ್ವೇಶ್ವರಯ್ಯನವರು ಅವ್ರಿಗೊಂದು ಭಾಷಣ ಕೊಟ್ಟರು, ಹಾಗೆ ಕೆಲಸ ಮಾಡಬೇಕು ಅಂತ. ಆ ಪತ್ರದೊಳಗೆ ಅವ್ರು ಭಾಷಣ ಮಾಡಿದ್ರೊಳಗೆ ಮೊಬರ್ಲಿ ಬೆಲ್ ಅನ್ನುವಂಥ ಒಬ್ಬ ಮನುಷ್ಯ, ಅವನು ಲಂಡನ್ ಟೈಮ್ಸಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಅವನು. ಆ ಆರ್ಟಿಕಲನ್ನು ಉಲ್ಲೇಖ ಮಾಡಿ ವಿಶ್ವೇಶ್ವರಯ್ಯನವರು ಹೇಳ್ತಾರೆ ಇಂಜಿನಿಯರ್ಸಿಗೆ. ಆ ಉಲ್ಲೇಖ ಹೇಗಿದೆ, ಮೊಬರ್ಲಿ ಬೆಲ್ ಹೇಳಿದ್ದು. ಅವನು ಹೇಳ್ತಾನೆ, ಇಫ್ ಯುವರ್ ಬಿಸ್ನೆಸ್ ಈಸ್ ಓನ್ಲಿ ಟು ಸ್ವೀಪ್ ಎ ಕ್ರಾಸಿಂಗ್, ರಿಮೆಂಬರ್ ದಟ್ ಇಟ್ ಈಸ್ ಯುವರ್ ಡ್ಯೂಟಿ ಟು ಮೇಕ್ ದ್ಯಾಟ್ ಕ್ರಾಸಿಂಗ್ ದ ಬೆಸ್ಟ್ ಸ್ವೆಪ್ಟ್ ಇನ್ ದ ವರ್ಲ್ಡ್ ಅಂತ. ಕಸ ಗುಡಿಸೋದೇ ನಿನ್ನ ಉದ್ಯೋಗ ಆಗಿದ್ದರೆ, ನೀನು ಗುಡಿಸಿದಂಥ ರಸ್ತೆ ಚೌಕ ಇದೆಯಲ್ಲ, ಅದು ಪ್ರಪಂಚದ ಎಲ್ಲ ರಸ್ತೆ ಚೌಕಗಳಿಗಿಂತಲೂ ಚೊಕ್ಕಟವಾದದ್ದು ಅನ್ನೋ ಹಾಗೆ ಮಾಡೋದು ನಿನ್ನ ಕರ್ತವ್ಯ ಅನ್ನೋದನ್ನು ಮರಿಬೇಡ ಅಂತ. ಕಸ ಗುಡಿಸೋದು ಬೆಸ್ಟ್ ಸ್ವೀಪರ್ ಇನ್ ದ ವರ್ಲ್ಡ್ ಅಂತ. ಹಾಗೆ ಸ್ವಧರ್ಮದ ಆಚರಣೆಯಿಂದ ಸಿದ್ಧಿಯನ್ನು ಪಡಿಬಹುದು ಅನ್ನೋದು ಗೀತೆಯ ಉಪದೇಶಗಳಲ್ಲಿ ಒಂದು. ಸ್ವಧರ್ಮದ ಆಚರಣೆ ಅಂತಂದಾಗ ಅದ್ರ ಬಗ್ಗೆ ಪ್ರೀತಿಯಿಂದ ಮಾಡಿದಾಗ ಬರುವಂಥದ್ದು. ಒಂದು ನನಗೆ ತುಂಬ ಹಿಡಿಸಿದಂಥ ಒಂದು ರಷ್ಯನ್ ಕಥೆ ಇದೆ. ಈ ಸೇಂಟ್ ಪೀಟರ್ಸ್ಬರ್ಗ್ ಅಂತ, ಅಲ್ಲಿಂದ 100 ಕಿಲೋಮೀಟರ್ ಆಚೆ ಒಂದು ಗಣಿ ಇದೆ, ಅದಿರು ತೆಗಿತಾರೆ. ಗಣಿ ಇದೆ, ತುಂಬ ಚಳಿಯಲ್ಲಿ, ವಿಪರೀತ ಚಳಿ. ಆ ಗಣಿ ಕೆಲಸಕ್ಕೆ ಹೋಗೋರು ಇದ್ದಾರೆ,
ಸಾಕಷ್ಟು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅಲ್ಲೇ ಗಣಿ ಕೆಲಸಗಾರರು. ಅಲ್ಲಿ ಒಬ್ಬ ಚಪ್ಪಲಿ ಹೊಲಿಯೋನಿದ್ದಾನೆ. ಅವನ ಮನಸ್ಸಲ್ಲಿ ತಾನು ಚರ್ಚಲ್ಲಿ ಪ್ರೀಸ್ಟ್ ಆಗಬೇಕು ಅಂತ ಆಸೆ ಅವನಿಗೆ. ಕಲ್ತಿದ್ದಾನೆ, ಎಲ್ಲ ಮಾಡಿದ್ದಾನೆ, ಆದರೆ ವೃತ್ತಿಯಿಂದ ಚಪ್ಪಲಿ ಹೊಲಿತಾ ಇದ್ದಾನೆ. ಈಗ ಅವನು ದಿನ ಅಂದ್ಕೊಳ್ಳೋನು ನಾನು ಚರ್ಚಿಗೆ ಹೋಗಬೇಕು, ಪ್ರಾರ್ಥನೆ ಸಲ್ಲಿಸಬೇಕು ಅಂತ. ಅದರಲ್ಲಿ ಬರೋರು ಯಾರು ಅಂತಂದರೆ ಅಲ್ಲಿ ಶೂಸ್ ಹಾಕ್ಕೊಳ್ಳೋದೇ ಕೆಲಸ ಮಾಡೋಕ್ಕಾಗೋಲ್ಲ. ಶೂಸ್ ಹಾಕ್ಕೊಳ್ಳೇಬೇಕು, ಚಳಿ ಎಷ್ಟು ಜಾಸ್ತಿ ಇದೆಯಲ್ಲ, ಫ್ರಾಸ್ಟ್ ಬೈಟ್ ಆಗಿಬಿಡುತ್ತೆ. ಅದಕ್ಕೆ ಪಾಪ ಕೆಲಸಗಾರಲ್ಲ ಬಡವರು, 2 ಜೊತೆ ಶೂಸ್ ಇಲ್ಲ ಅವರಿಗೆ, ಒಂದೇ ಜೊತೆ ಶೂಸ್ ಇರೋದು. ಆ ಸಾಯಂಕಾಲ ಬರಬೇಕಾದ್ರೆ, ಕೆಲಸದಿಂದ ಬರಬೇಕಾದ್ರೆ ಶೂಸ್ ಕಿತ್ತು ಹೋಗಿದ್ರೆ ತಂದು, ರಾಬರ್ಟ್ ಶೂಸ್ ರಿಪೇರ್ ಮಾಡಿಕೊಡೋ ಇದನ್ನ ಅಂತ ಕೇಳೋರಂತೆ. ಇಡು ಮಾಡಿಕೊಡ್ತೀನಿ ಅನ್ನೋನು. ಆ ಹೊಲಿಯೋದು, ಮಳೆ ಹೊಡೆಯೋದು ಕೆಲಸ ಮಾಡೋನು. ಅವನು ರಾತ್ರಿ ಇಡೀ ಕೆಲಸ ಮಾಡಬೇಕು. ಅವನು ಹೇಳ್ತಾನೆ, ಬೆಳಿಗ್ಗೆ ನಾನು ಕೊಡಬೇಕು ಅವರಿಗೆ. ಪಾಪ ಇವತ್ತು ನಾನು ಶೂಸ್ ಕೊಡೋದು ಹೋದರೆ ಕೆಲಸಕ್ಕೆ ಹೋಗಲ್ಲ ಅವರು. ಒಂದು ದಿವಸ ಕೆಲಸ ಬಿಟ್ಟರೆ ಊಟ ಸಾಗಲ್ಲ ಅವ್ರದ್ದು. ಆದ್ದರಿಂದ ಪಾಪ ಊಟ ಮಿಸ್ ಆಗುತ್ತಲ್ಲ ಅವರಿಗೆ, ಕೆಲಸ ಇಲ್ದಾಗುತ್ತಲ್ಲ ಅಂಥೇಳಿ ರಾತ್ರಿ ಇಡೀ ಕೂತು ಬೆಳಗ್ಗೆ ಹೊಡೆಯೋನು. ಸುತ್ತಿಗೆ ಹೊಡೆದು, ಮಳೆ ಹೊಡೆದು ಚಪ್ಪಲಿ ರಿಪೇರ್ ಮಾಡೋನು, ಶೂಸ್ ರಿಪೇರ್ ಮಾಡೋನು. ಅವನು ಪ್ರತಿಯೊಂದು ಸಲ ಮಳೆ ಹೊಡೆದಾಗ, ಪ್ರತಿಯೊಂದು ಸಲ ಅದಕ್ಕೆ ಹೊಲಿಗೆ ಹಾಕಿದಾಗ ನಿಟ್ಟುಸಿರು ಬಿಡ್ತಾ ಇದ್ದಂತೆ. ಭಗವಂತ ಎಂಥ ಕೆಲಸ ಕೊಟ್ಟೆಪ್ಪ ನನಗೆ, ನಾನು ಪ್ರೇಯರ್ ಮಾಡಬೇಕು ಅಂತಿದ್ದೆ, ನಿನ್ನ ಕಡೆ ಬಂದು ಪ್ರಾರ್ಥನೆ ಮಾಡಬೇಕು ಅಂತೀನಿ, ದಿವಸ ಬರಬೇಕು ಅಂತೀನಿ, ಆಗ್ತಾ ಇಲ್ಲ ನೋಡು, ಎಷ್ಟು ವರ್ಷದಿಂದ ಬರಬೇಕು ಅಂತಿದ್ದೀನಿ ಅಂದ್ಕೊಂಡು ನಿಟ್ಟುಸಿರು ಬಿಟ್ಟು ಅವ್ನು ಮಳೆ ಹೊಡಿತಾ ಇದ್ದಂತೆ ಶೂಸ್ಗೆಲ್ಲ. ಆಗ ಒಂದು ದಿವಸ ಕನಸಲ್ಲಿ ಭಗವಂತ ಬಂದು ಹೇಳಿದ್ದಂತೆ, ನೀನು ಬರಬೇಡ, ನಾನು ಬರ್ತೀನಿ ನಿನ್ನ ಕಡೆಗೆ ಅಂತ. ನೀನು ಮಳೆ ಹೊಡಿಬೇಕಾದ್ರೆ ಪ್ರತಿಯೊಂದು ಸಲ ನಿಟ್ಟುಸಿರು ಬಿಡ್ತೀಯಲ್ಲ, ನಿಟ್ಟುಸಿರು ನಾನು ಇದ್ದೀನಿ, ನೀನು ತಿಳ್ಕೊಂಡು ನಿನ್ನ ಜೊತೆಗೆ ಇದ್ದೀನಿ ನಾನು ಅಂತ ಹೇಳಿದ್ದಂತೆ. ನೀನು ಪ್ರೀತಿಯಿಂದ ಮಾಡ್ತಿದ್ದಿ ಯಾರಿಗೋಸ್ಕರ? ಪಾಪ ಅವ್ರು ಊಟ ತಪ್ಪು ಹೋಗುತ್ತೆ, ನಾನು ಶೂಸ್ ಹೊಲಿದೆ ಹೋದರೆ ದುಃಖದಿಂದ ಮಾಡ್ತಿದ್ದೀಯಲ್ಲ, ಅದು ಮಾಡು. ನೀನು ಮಳೆ ಹೊಡೆಯೋ ಕೆಲಸ ನನಗೆ ಪ್ರಾರ್ಥನೆ ಮಾಡಿದ್ದಕ್ಕಿಂತ ಹೆಚ್ಚಿಂದು ನಾನೇ ಬಂದು ನಿನ್ನ ದರ್ಶನ ಕೊಡ್ತೇನೆ ಅಂತ ಭಗವಂತ ಹೇಳ್ದಂಗೆ ಆಯ್ತಂತ ಅವನಿಗೆ. ಹೇಳ್ತಾರೆ, ಸ್ವಧರ್ಮ ಆಚರಣೆಯಲ್ಲಿ ಯಾವ ದೊಡ್ಡದು ಅಂತಲ್ಲ, ಆ ಆಚರಣೆ ಮಾಡುವಾಗ ಪ್ರೀತಿಯಿಂದ ಮಾಡಿದರೆ ಸಿದ್ಧಿ ಪಡಿಬಹುದು ಅನ್ನೋದಕ್ಕೆ ಗೀತೆ ಹೇಳೋದಕ್ಕೆ ಅದಕ್ಕೊಂದು ಉಪಮಾನವಾದಂಥದ್ದು. ಮುಂದೆ ಹೇಳ್ತಾರೆ, ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮರ್ಭ್ಯಚ್ಯ ಸಿದ್ಧಿಂ ವಿಂದತಿ ಮಾನವಃ. ಎಲ್ಲ ಪ್ರಾಣಿಗಳಿಗೂ ಅವರವರ ಶಕ್ತಿಯಂತೆ, ಅವರವರ ಚೈತನ್ಯದಂತೆ, ಯಾವ ಚೈತನ್ಯ ತನ್ನ ಪ್ರಪಂಚವನ್ನು ತನ್ನೊಳಗಿಂದ ಸೃಷ್ಟಿಪಡಿಸಿದೆಯೋ ಆ ಪರಮಸ್ತುವನ್ನು ಹುಡುಕಬೇಕಾದ್ರೆ ಒಂದೇ ಒಂದು ದಾರಿ, ಸ್ವಧರ್ಮದಿಂದ ಕೆಲಸ ಮಾಡ್ತಾ ಇರೋದು. ಈ ಪ್ರಶ್ನೆ ಬಂದಾಗ ಒಂದು ಅಳುಕು ಅರ್ಜುನ್ ಮನಸ್ಸಲ್ಲಿ ಬಂದಿರಬೇಕು. ಅದು ಕೃಷ್ಣ ಸಂದೇಹ ಪರಿಹಾರ ಮಾಡೋಕ್ಕೆ ಹೋಗ್ತಾನೆ. ನಾನು ಕೆಲಸ ಮಾಡ್ತಾ ಇದ್ದೀನಪ್ಪ, ಪ್ರೀತಿಯಿಂದ ಸ್ವಧರ್ಮವನ್ನೇ ಮಾಡ್ತಾ ಇದ್ದೀನಿ, ಆದರೆ ಪರವಸ್ತುವನ್ನು ಮರಿಲಾರದೆ ಮಾಡೋದಂದರೆ ಹೇಗಾಗ್ತದೆ? ನಾನು ಕೆಲಸದಲ್ಲಿ ತನ್ಮಯನಾದಾಗ ಪರವಸ್ತು ಬಗ್ಗೆ ಚಿಂತೆ ಮಾಡೋಕ್ಕೆ ಆಗತ್ತಾ ನನಗೆ? ಯಾರು ಮಾಡಿದ್ದಾರಾ ಅಂತ. ಅದಕ್ಕೊಂದು ಉದಾಹರಣೆ ಬಹಳ ಚೆನ್ನಾಗಿದೆ. ಒಬ್ಬ ಒಳ್ಳೆ ಸಂಗೀತಗಾರ ಕಚೇರಿ ಮಾಡ್ತಿರ್ಬೇಕಾದ್ರೆ ಅವನು ಹಾಡಬೇಕಾದ್ರೆ ಹಿಂದೆ ತಂಬೂರಿ ಇರುತ್ತೆ ಅಲ್ಲಿ ಅಂತ. ಅವನು ಹಾಡಬೇಕಾದ್ರೆ ಹಾಡ್ತಿರ್ತಾನೆ, ಹಾಡಿನ ಕಡೆಗೆ ಗಮನ ಇದೆ, ಆದರೆ ತಂಬೂರಿಯನ್ನು ಯಾವತ್ತೂ ಮರೆಯೋದಿಲ್ಲ ಅವನು ಅಂತ. ತಂಬೂರಿ ಶ್ರುತಿಯನ್ನು ಯಾವತ್ತೂ ಮರೆಯೋದಿಲ್ಲ. ಅದಕ್ಕೆ ಹೇಳ್ತಾರೆ, ಒಬ್ಬ ಸಂಗೀತಗಾರ ತಾನು ಹಾಡುವಾಗ ತಂಬೂರಿ ಶ್ರುತಿನಾದವನ್ನು ಹೇಗೆ ಮರೆಯೋದಿಲ್ವೋ ಹಾಗೆ ನಮ್ಮ ಕರ್ಮಗಳನ್ನು ಮಾಡುವಾಗ ಪರಮಾತ್ಮನ ಸ್ಮರಣೆ ಮನಸ್ಸಿನಲ್ಲಿ ತಂಬೂರಿಯ ನಾದದಂತೆ ಉಳಿದ್ರೆ ಆಗ ಎಲ್ಲ ಕೆಲಸಗಳು ಪೂಜೆ ಆಗ್ತದೆ ಅಂತ ಕೃಷ್ಣ ಹೇಳ್ತಾನೆ. ಯಾವ ಕೆಲಸ ಮಾಡಿದರೂ ಅದೊಂದು ಪೂಜೆ ಆಗ್ತದೆ, ಆ ಕೆಲಸದ ಮೂಲಕ ನೀನು ಸಿದ್ಧಿಯನ್ನು ಪಡಿತೀ ಅಂತ ಹೇಳ್ತಾನೆ. ಈಗ ಒಂದು ಪ್ರಶ್ನೆ ಬಂತು. ಈಗ ನಾವು ಕರ್ಮದಿಂದ ಮನಸ್ಸು ಪರಿಪಾಕ ಆಗ್ತದೆ ಅಂತ ಹೇಳಿದ್ವಿ, ಮನಃಪರಿಪಾಕ ಕರ್ಮದಿಂದ ಆಗ್ತದೆ ಅಂತ. ಹಾಗಾದರೆ ಜೀವಕ್ಕೂ ಜಗತ್ತಿಗಿರುವಂಥ ಒಂದು ಸೇತುವೆ, ಬ್ರಿಡ್ಜ್ ಏನಾದರೂ ಇದ್ದರೆ ಅದು ಮನಸ್ಸೇ. ನಿನಗುಳಿದ ಜಗಕ್ಕೆ ಸೇರಿ ಸೇತು ಸಂಸಾರ ಅಂತ ಹೇಳಿದ್ವಲ್ಲ, ಹಾಗೆ ಜಗತ್ತಿಗೂ ಮತ್ತು ಜೀವಕ್ಕೂ ಇರುವಂಥ ಒಂದು ಬ್ರಿಡ್ಜ್ ಏನಿದೆಯಲ್ಲ ಅದು ಮನಸ್ಸು ಅಂತ. ಅದಕ್ಕೆ ನಾವು ಹೇಳಿದ್ವಲ್ಲ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ ಅಂತ. ನಿಮ್ಮ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ ಆಗಿರೋದು ಮನಸ್ಸೇ. ಅದಕ್ಕೊಬ್ಬರು ನನಗೆ ಬಹಳ ಚೆನ್ನಾಗಿ ಉಪನ್ಯಾಸ ಮಾಡೋರು ಹೇಳಿದರು, ಇದು ಒಂದು ಕೀಲಿ ಇದ್ದ ಹಾಗೆ ಅಂತ. ದೊಡ್ಡ ಕೀಲಿ ಇದೆ, ತಾವು ಗಮನಿಸಿ, ಕೀಲಿನ ಈ ಕಡೆ ತಿರುಗಿಸಿದ್ರೆ ಲಾಕ್ ಆಗುತ್ತೆ, ಅದೇ ಕೀಲಿ ಕೈಯನ್ನು ಈ ಕಡೆ ತಿರುಗಿಸಿದ್ರೆ ಓಪನ್ ಆಗ್ತದೆ ಅಂತ. ಕೀಲಿ ಕೈ ಒಂದೇ, ಅದು 2 ಕೆಲಸ ಮಾಡುತ್ತೆ ಅಂತ. ಆ ಕೀಲಿ ಕೈಯನ್ನು ಎಡಗಡೆ ತಿರುಗಿಸಿದ್ರೆ ಅದೇ ಬೀಗ ಲಾಕ್ ಆಗ್ತದೆ, ಬಂದ್ ಆಯಿತು. ಬಲಗಡೆ ತಿರುಗಿಸ್ಬಿಟ್ರೆ ಅದು ಬಿಚ್ಕೊಂಡ್ಬಿಡುತ್ತೆ, ಪಾರಾಗಿ ಬರ್ಬೋದು. ಇದು ಮನಸ್ಸಿದು ನಮ್ಮ ಜೀವನಕ್ಕೆ ಒಂದು ಬೀಗದ ಕೈ ಇದ್ದ ಹಾಗೆ ಅಂತ. ಮೋಕ್ಷದ ಬೆಳಕಿಗೂ ಮನಸ್ಸೇ ಕಾರಣ, ಬಂಧನವಾಗಬೇಕಾಗಿದ್ರೂ ಮನಸ್ಸೇ ಕಾರಣ. ಹಾಗಾದರೆ ಈ ಬ್ರಿಡ್ಜ್ ಇದೆಯಲ್ಲ, ಸೇತುವೆ ಇರೋದ್ರಿಂದ ಈ ಕಡೆ ಬಂದರೆ ಬಂಧನ ಆಯಿತು, ಈ ಕಡೆ ಹೋದರೆ ಮೋಕ್ಷ ಆದಂಗೆ ಆಯಿತು. ಈ ಮನಸ್ಸಿನ ಪರಿಪಾಕ ನಾನಾ ಕರ್ಮಗಳಿಂದ ಸಾಧ್ಯ ಅಂತ ಕೃಷ್ಣ ಹೇಳಿದ. ಅದು ಯಾವುದು ಅಂತ ಕೆಲವು ಹೇಳ್ತಾರೆ. ಅದಕ್ಕೆ ನಮ್ಮ ಪುರಂದರದಾಸರು ಹೇಳೋದು, ಮನವ ಶೋಧಿಸಬೇಕೋ ನಿತ್ಯ ಅಂತ.
ಮನಸ್ಸು ಭಾಳ ಮುಖ್ಯ ಅಲ್ವಾ, ಅದರಿಂದನೇ ಬ್ರಿಡ್ಜು. ಈ ಕಡೆನೂ ಹೋಗೋಕ್ಕೆ ಬಿಡುತ್ತೆ, ಈ ಕಡೆನೂ ಹೋಗೋಕ್ಕೆ ಬಿಡುತ್ತೆ. ಅದು ಪರಿಪಾಕ ಆಗಬೇಕಾದ್ರೆ ಕೆಲವೊಂದು ಸೂಚನೆಗಳನ್ನು ಭಗವಂತ ಕೊಡ್ತಾನೆ. ಯಾವುದನ್ನು ಮಾಡಿದರೆ ಮನಸ್ಸು ಶುದ್ಧ ಆಗ್ತದೆ, ಒಳ್ಳೆಯದಾಗ್ತದೆ ಅಂತ. ಅದರಲ್ಲಿ ಮೊದಲನೇದಾತ ಹೇಳೋದು ವಿವಿಕ್ತ ಸೇವಿ ಅಂತ. ಮನುಷ್ಯ ವಿವಿಕ್ತ ಸೇವಿ ಆಗಿರಬೇಕು ಅಂದರೆ, ವಿವಿಕ್ತ ಸೇವಿ ಅಂದ್ರೇನು? ಆದಷ್ಟು ಗದ್ದಲದಿಂದ ದೂರ ಇರುವಂಥದ್ದು ಅಂತ. ಆದಷ್ಟು ಗದ್ದಲದಿಂದ ದೂರ ಇರಬೇಕು ಅಂತ. ನೋಡಿ, ತಮಗೆ ಅನುಭವಕ್ಕೆ ಬಂದಿರುತ್ತೆ. ನಾವು ಏನೋ ಒಂದು ಗಲಾಟೆಯಲ್ಲಿದ್ದರೆ, ಮದುವೆ ಮನೆ ಮಂಟಪ ಇಟ್ಕೊಳ್ಳಿ, ಅಂತ ಗಲಾಟೆ ಇದೆ, ವಿಚಾರ ಮಾಡೋಕ್ಕಾಗತ್ತಾ? ವಿಚಾರ ಮಾಡೋದು ಬಿಡಿ, ಮತ್ತೊಬ್ಬರು ಮಾತಾಡೋದು ಕೇಳಿಸೋದಿಲ್ಲ ಕೂಡ, ಹೊರಗಡೆ ಹೋಗಿ ಮಾತಾಡಬೇಕು ಅನಿಸುತ್ತೆ. ಸಾಮಾನ್ಯವಾಗಿ ಹೀಗೆ ಗದ್ದಲದಲ್ಲಿದ್ದಾಗ ಮನಸ್ಸು ತುಂಬಿ ತುಂಬಿ ಚಿಂತನೆಗೆ ಅವಕಾಶವನ್ನೇ ಕೊಡೋದಿಲ್ಲ. ಅದು ಚಿಂತನೆ ಮಾಡಬೇಕು ಅಂದರೆ ಗದ್ದಲದಿಂದ ಹೊರಗೆ ಹೋಗಬೇಕು. ಇದು ನಮ್ಮ ಮದುವೆ ಮನೆ ಗದ್ದಲ ಹೇಳಿದೆ. ನಮ್ಮ ಜೀವನದ ಗದ್ದಲನೂ ಹಾಗೆ ಇದೆಯಲ್ಲ, ಎಷ್ಟು ರಂಪಾಟ ಅದು, ಎಷ್ಟು ಚಿತ್ತಾಟ ಅದರೊಳಗಿದೆ. ಅದಕ್ಕೆ ಹೇಳ್ತಾರೆ, ಪ್ರಯತ್ನ ಮಾಡಿ ಆಗಾಗ್ಗೆ ಸ್ವಲ್ಪ ದೂರ ಹೋಗಿ ಬನ್ನಿ, ಮನಸ್ಸು ಬಿಟ್ಟು, ಗದ್ದಲ ಬಿಟ್ಟು ದೂರ ಹೋಗಿ ಅಂತ. ಅಂದರೆ ಪ್ರಪಂಚ ಬಿಟ್ಟು ಎಲ್ಲಿ ಹೋಗೋದು? ಅತ್ಯಂತ ಹತ್ತಿರವಾದ ಪ್ರಾಪಂಚಿಕ ಸಂಕಟಗಳನ್ನು ಬಿಟ್ಟು ಸ್ವಲ್ಪ ದೂರ ಬನ್ನಿ ಅಂತ. ಒಂದು ಸಲ ಬುದ್ಧ ತಾನು ಬೋಧಿ ವೃಕ್ಷ ಕೆಳಗೆ ಕೂತ್ಕೊಂಡಾಗ ದಿನಾಲೂ ಉಪನ್ಯಾಸ ಕೊಡೋನು. ಒಂದು ಸಲ ಬಂದವನು ಏನು ಮಾತಾಡಲಿಲ್ಲಂತೆ. ಒಂದು ಬಟ್ಟೆ ಚೂರು ತಂದಿದ್ದ ಬುದ್ಧ. ಬಟ್ಟೆ ಚೂರನ್ನು ತಂದು ಹೀಗೆ ಒಂದು ವಸ್ತ್ರದ ಥರ ಬಟ್ಟೆ ತಂದು ಏನೂ ಮಾತಾಡಲಿಲ್ಲಂತೆ. ಈ 2 ಬಟ್ಟೆ ಅಂಚಿನ ತುದಿಗಳನ್ನು ಹಿಡಿದು ಅವುಗಳನ್ನು ಸೇರಿಸಿ ಒಂದು ಗಂಟು ಹಾಕಿದ್ದಂತೆ. ಗಂಟು ಹಾಕಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟ. ಭಕ್ತರಿಗೆಲ್ಲ ಗೊತ್ತು, ಬುದ್ಧ ಕಾರಣ ಇಲ್ಲದೆ ಏನೂ ಮಾಡೋದಿಲ್ಲ ಅಂತ. ಇದೇನು ಅಂತ ಕೇಳಿದ್ರಂತೆ. ಅಲ್ಲಿ ಮಹಾಕಾಶ್ಯಪ ಕೂತ್ಕೊಂಡಿದ್ದ, ಬುದ್ಧನ ಶಿಷ್ಯ. ಅವನು ಕಮ್ಯೂನಿಯನ್ ಆದಂಥವನು, ನಾಟ್ ಕಮ್ಯುನಿಕೇಷನ್, ಅತ್ಯಂತ ಭಕ್ತರಲ್ಲಿ ಒಬ್ಬ. ಆತ ನಕ್ಕನಂತೆ. ಆಗ ಬುದ್ಧ ಹೇಳಿದಂತೆ, ನೀನೇ ಅರ್ಥ ಹೇಳಿಬಿಡು ಅವರಿಗೆ ಅಂತ ಹೇಳಿದಂತೆ. ಆಗ ಹೇಳಿದಂತೆ, ಬುದ್ಧ ಹೇಳಿದ್ದು ಇಷ್ಟೇನೆ, 2 ತುದಿಗಳನ್ನು ಸೇರಿಸಿ ಬುದ್ಧ ಗಂಟು ಮಾಡಿದ. ಈ ಗಂಟಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡ್ಬೇಕು ಹೇಳಿ ಅಂತ. ಹೊರಗೆ ಬರಬೇಕಾದ್ರೆ ತುದಿ ಎಳೆದ್ರೆ ಅದು ಒಳಗೆ ಹೋಗೇ ಬರಬೇಕು. ಮತ್ತೆ 2 ತುದಿಗಳು ಒಳಗೆ ಹೋಗದೆ ಹೊರಗೆ ಬರೋದಿಲ್ಲ. ಅದಕ್ಕೆ ಹೇಳ್ತಾನೆ, ನಾವೇನು ಮಾಡ್ತೀವಿ ಅಂದರೆ ಮನಸ್ಸು ಗಂಟಾದಾಗ ತುದಿಗಳನ್ನು ಹಿಡಿದು ಎಳಿತೇವೆ. ತುದಿಗಳನ್ನು ಹಿಡಿದ್ರೆ ಗಂಟು ಇನ್ನೂ ಕಗ್ಗಂಟಾಗತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ಆ ಸಮಸ್ಯೆ ಒಳಗಿಂದ ಹೊರಗೆ ಬನ್ನಿ ಮೊದಲು, ಆಮೇಲೆ ಅರ್ಥ ಆಗತ್ತೆ ನಿಮಗೆ ಅಂತ. ಸಮಸ್ಯೆಯನ್ನು ಹೊರಗಿಂದ ನೋಡಿದಾಗ ಎಷ್ಟು ಸುಲಭ ಸಿಗ್ತದೋ, ಸಂದೇಶ ಸಿಗ್ತದೋ, ಹಾಗೆ ಒಳಗಡೆ ಇದ್ದರೆ ಆಗೋದಿಲ್ಲ. ಅದಕ್ಕೆ ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ತುದಿ ಜಗ್ತಾ ಇದ್ದರೆ ಆಗೋಲ್ಲ. ಸಾಮಾನ್ಯ ನಾವು ಆಗಲಿಲ್ಲ ಅಂತಕ್ಕಂಥ ಎಳಿತೀವಲ್ಲ, ಇನ್ನೂ ಕಗ್ಗಂಟಾಗ್ತಾ ಹೋಗ್ತದೆ, ಸೊಲ್ಯೂಷನ್ ಬರಲ್ಲ. ಅದಕ್ಕೆ ಹೇಳ್ತಾನೆ ಅವನು, ನಿಧಾನಕ್ಕೆ ಒಳಗೆ ಸಮಸ್ಯೆಯಿಂದ ಹೊರಗೆ ಬರೋದನ್ನು ನೋಡಿ ನೀವು ಅಂತ. ಹೊರಗೆ ಬಂದಾಗ ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಗ್ತದೆ ಅಂತ. ಇಲ್ಲಿ ಹೇಳ್ತಾರೆ, ವಿವಿಕ್ತ ಸೇವಿ ಹೊರಗಡೆ ಬಂದು ಮಾಡಬೇಕು ಅಂತ. DVG ಚೆನ್ನಾಗಿ ಒಂದು ಮಾತು ಕೊಡ್ತಾರೆ, ಹೇಗಾಗತ್ತೆ ಅಂದರೆ, ಹೊರಗಡೆಯಿಂದ ನೋಡಿದಾಗ 2 ಅನುಕೂಲ ಆಗತ್ತೆ ನಮಗೆ ಅಂತ. ಸಾಮಾನ್ಯವಾಗಿ ಇಸ್ಪೇಟ್ ಆಡೋರಿದ್ದರೆ, DVG ಕೊಡುವ ಉದಾಹರಣೆ ಅದು. ಇಸ್ಪೇಟ್ ಆಟ ಆಡಬೇಕಾದ್ರೆ ಆಟ ಮುಗಿದ್ಮೇಲೆ ಅಂತಾನಂತೆ, ಛೇ ಆ ಎಲೆ ಕೊಡಬಾರ್ದಾಗಿತ್ತು ನಿನಗೆ, ಅದ್ರ ಬದಲು ಇದನ್ನು ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಇನ್ನೊಂಚೂರು ಕಾದಿದ್ರೆ ಆ ಎಲೆ ಬಂದಿರೋದು ಅಂತ ವಿಚಾರ ಮಾಡ್ತಾನಂತೆ. ಇದು ಬರೋದು ಯಾವಾಗ ಅಂತ, ಆಟ ಮುಗಿದ್ಮೇಲೆ, ಆಟದಲ್ಲಿದ್ದಾಗ ಗೊತ್ತಾಗಲ್ಲ ಇದು ಅಂತ ಹೇಳ್ತಾರೆ. ಆಟ ಬಿಟ್ಟು ಹೊರಗೆ ನಿಂತಾಗ ತಾನು ಏನು ಮಾಡಿದ್ದು ಸರಿನೋ ತಪ್ಪೋ ಗೊತ್ತಾಗತ್ತೆ ಅಂತ. ವಿವಿಕ್ತ ಸೇವಿ ಸ್ವಲ್ಪ ಗದ್ದಲದಿಂದ ಹೊರಗೆ ಬಂದರೆ 2 ಕಾರಣ ಆಗತ್ತೆ. ಒಂದು, ಸಮಸ್ಯೆಯಿಂದ ಹೊರಗಿರೋದ್ರಿಂದ ನಾನು ಅಂಟುಕೊಂಡಿಲ್ಲ ಅಂತಾಗತ್ತೆ, ಕರ್ಮಕ್ಕೆ ಅಂಟುಕೊಂಡಿಲ್ಲ. ನೋಡಿ, ಕೆಲವು ಸಲ ಅಂತೀವಿ ನಾವು, ಹೋಗಬೇಕು ಅಂತ ಇದ್ದೀನಿ ರೀ, 6 ತಿಂಗಳಿಂದ ಆಗ್ತಾನೆ ಇಲ್ಲ, ಮನೆ ಬಿಟ್ಟು ಹೋಗೋಕ್ಕೆ ಆಗೋಲ್ಲ ನನಗೆ, ತುಂಬ ಅಂಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ. ಆದರೆ ಬಿಟ್ಟು ಹೊರಗೆ ಹೋದ್ಮೇಲೆ ಎಷ್ಟು ಆರಾಮ ಅನಿಸುತ್ತೆ ಗೊತ್ತಾ, ಅಂತೂ ಹೊರಗೆ ಬಂದಲ್ಲ ಅಂತ. ನಮಗೊಂದು ಭ್ರಮೆ ಇದೆ, ಅದು ಭ್ರಮೆನೇ ಇದು. ನಾನಿಲ್ಲದೆ ಹೋದರೆ ನಡೆಯಲ್ಲ ಅಂತ ಒಂದಿದೆ, ನಾನಿಲ್ಲದೆ ಹೋದರೆ ನಡೆಯಲ್ಲ ಜಗತ್ತು ಅಂತ. ಅಮ್ಮಂದ್ರಿಗೆ ಜಾಸ್ತಿ ಇದು. ಮನೆಯಲ್ಲಿ ಟೀನೇಜ್ ಮಕ್ಕಳಿದ್ದು ಬಿಟ್ಟರೆ, ಅಯ್ಯೋ ಅಮ್ಮ ನೀವು ಊರಿಗೆ ಹೋಗು, ಅವ್ರು ಒತ್ತಾಯ ಮಾಡ್ತಿರ್ತಾರೆ, ಊರಿಗೆ ಹೋಗ್ಬಾ ನೀನು ಅಂತ. ಅಮ್ಮನ ಕಳಿಸಿದ್ರೆ ಸಾಕೊಂದು ಕೂತಿದ್ದಾರೆ, ಪಾಪ ಆರಾಮಾಗಿರ್ಬೋದು ಅಂತ. ಅಮ್ಮ, ನಾನು ಹೋದ್ರೆ ಇವ್ರ ಅವತಾರ ಹೇಗಿರುತ್ತೆ ಗೊತ್ತಾ, ನಾನಿಷ್ಟು ಬೆಳಗ್ಗಿಂದ ಸಾಯಂಕಾಲ ಮಾಡಿದ್ರು ಮನೆ ಎಷ್ಟು ಕೆಡಿಸಿರ್ತಾರೆ ಇವರು ಏನು ಅಂತ. ಒಂದ್ಸಲ ತಂದೆ ತಾಯಿ ಮಾತಾಡ್ಕೊಂಡ್ರಂತೆ, ಊರಿಗೆ ಹೋಗೋದು, ದೂರ ಯಾತ್ರೆಗೆ ಹೋಗೋಣ ಅಂತ. ಮಕ್ಕಳೆಲ್ಲ ಏಕಮತದಿಂದ ಹೇಳಿದ್ರಂತೆ, ಹೋಗ್ಬನ್ನಿ, ಇಬ್ಬರು ಹೋಗ್ಬನ್ನಿ, ನೀವು 3 ಜನ ಇರ್ತೀವಿ ಮನೆಯಲ್ಲಿ ನಾವು ಅಂತ. ಆಕೆಗೆ ಅನಿಸಿದ್ದು, ಮನೆ ಬರೋ ಹೊತ್ತಿಗೆ ಪ್ರಳಯ ಮಾಡಿರ್ತಾರೆ ಇವರು ಅಂತ. 21 ದಿವಸ ಪ್ರಯಾಸ. ದಿನಾಲೂ ಫೋನ್ ಮಾಡೋರು ಅಲ್ಲಿಂದ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ. ಅಮ್ಮ ಹೋಗಿ ಸ್ಟೇಷನ್ ಹತ್ತಿ ಟ್ರೈನ್ ಬಿಟ್ಟ ತಕ್ಷಣ ಮಕ್ಕಳು ತಮ್ಮ ಸಾಮ್ರಾಜ್ಯದಲ್ಲಿದ್ದರು, ಏನು ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದರು ಅವರು. 20ನೇ ದಿವಸ ಆಯಿತು, ಅಮ್ಮನಿಗೆ ಹೆದರಿಕೆ, ಫೌಂಡೇಶನ್ ಆದರೂ ಉಳಿದಿದೆಯೋ ಇಲ್ಲ ಮನೆಯದು ಅಂತ.
ವಿಚಾರ ಮಾಡಿ ಮನೆಗೆ ಫೋನ್ ಮಾಡಿ, ಇವರು ಮಕ್ಕಳು ಬುದ್ಧಿವಂತರು, ಅವ್ರೇನು 20 ದಿವಸ ಚೆನ್ನಾಗಿದ್ರು. ಅಮ್ಮ ಬರೋ ದಿವಸ ಇದೆಯಲ್ಲ, ಮನೆಯೆಲ್ಲ ಗುಡಿಸಿ ಕ್ಲೀನ್ ಚೊಕ್ಕಟ ಮಾಡಿ, ಅಮ್ಮ ಹೋಗುವಾಗ ಹೇಗಿತ್ತು ಹಾಗೆ ನೀಟಾಗಿಟ್ಟು ಬರೋ ಹೊತ್ತಿಗೆ ಊದ್ಬತ್ತಿ ಹೆಚ್ಚು ಚೆನ್ನಾಗಿಟ್ಟಿದ್ರಂತೆ. ಅಮ್ಮ ಮನೆಗೆ ಬಂದಾಗ ಸಂತೋಷ ಆಗಲಿಲ್ಲಂತ ಅಮ್ಮನಿಗೆ. ಆಗಲಿಲ್ಲ ಅಮ್ಮನ ಸಂತೋಷ. ಯಾಕೆಂದರೆ ಆಕೆ ಏನೋ ಕೋಲಾಹಲ ಆಗಿರ್ತದೆ ಅಂದ್ಕೊಂಡಿದ್ಲು. ಆಕೆಗೆ ದುಃಖ ಆದದ್ದು ಯಾಕೆ ಅಂತ ಹೇಳ್ತಾರೆ. ದುಃಖ ಆದದ್ದು ಯಾಕೆ ಅಂದರೆ, ಅಯ್ಯೋ ನಾನು ಹಿಂದೆ ಕೂಡ ಮಕ್ಕಳು ಚೆನ್ನಾಗೇ ಇರ್ಬೋದಲ್ಲ ಇವರು ಅಂತ. ಇಷ್ಟು ದಿವಸ ನಮ್ಮನ್ನು ಅವಲಂಬಿಯಾಗಿದ್ದವ್ರು ಇವರು, ಅವ್ರಿಂದ ನಾನು ಇಲ್ಲದೆ ಹೇಗಿರ್ತಾರೆ ಅಂದ್ಕೊಂಡು ಚೆನ್ನಾಗಿದ್ದಾರಲ್ಲ ಇವರು ಅಂತ ದುಃಖ ಆಯ್ತಂತೆ ಅಮ್ಮನಿಗೆ. ಸ್ವಲ್ಪ ದಿವಸ ಹೊರಗೆ ಬಂದಾಗ ಅನಿಸುತ್ತೆ ಪ್ರಪಂಚ ನಾನು ಇಲ್ಲದೇನೂ ನಡೀತದೆ ಅಂತ. ಆವಾಗ ಕರ್ಮಕ್ಕೆ ಹೆಚ್ಚು ಅಂಟುಕೊಳ್ಳೋದು ಆಗೋದಿಲ್ಲ, ಸ್ವಲ್ಪ ಬಿಟ್ಟು ಬನ್ನಿ ಅಂತ ಒಂದಾದರೆ. ಎರಡನೇದು ಭಾಳ ಮುಖ್ಯವಾಗಿರೋದು, ನಾನು ಹೊರಗಡೆ ಇದ್ದರೆ ಸ್ವಲ್ಪ ವಿಚಾರ ಜಾಸ್ತಿ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಆತ್ಮ ಪರೀಕ್ಷಣೆ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ ಅಂದರೆ ಹೊರಗೆ ಬರೋದು ಅಂತ. ನೋಡಿ, ಆ ಇಸ್ಪೇಟೆಲ್ಲ ಹೇಳಿದ್ನಲ್ಲ, ಮೇಷ್ಟ್ರಿಗೂ ಆಗೋದು ಹಾಗೇನೆ ಎಷ್ಟೋ ಸಲ ಆಗುತ್ತೆ. ಕ್ಲಾಸ್ ಮುಗಿದ್ಮೇಲೆ ಇನ್ನೊಂದು ಚೂರು ಹೇಳಬೇಕಾಗಿತ್ತೇನೋ, ಅದನ್ನು ಇಷ್ಟು ವಿಸ್ತಾರ ಮಾಡೋ ಕಾರಣ ಇರಲಿಲ್ಲ, ಅದನ್ನು ಕಮ್ಮಿ ಮಾಡ್ಬೋದಾಗಿತ್ತು ಅಂತ ಕ್ಲಾಸ್ ಮುಗಿದ್ಮೇಲೆ ಅನಿಸೋದು. ಅಂದರೆ ದೂರ ನಿಂತಾಗ ವಸ್ತು ವಿಮರ್ಶೆ ಹೆಚ್ಚು ನಿಷ್ಕರ್ಷ ಆಗ್ತದೆ, ಸ್ಪಷ್ಟ ಆಗ್ತದೆ, ಸ್ಫುಟ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ದೂರ ಇರಬೇಕು, ವಿವಿಕ್ಷ ಸೇವಿ ಅಂತ ಹೇಳುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾದಂಥ ವಿಷಯ, ಯಾವಾಗಲೂ ನಾನು ವಸ್ತುವಿನ ಹತ್ತಿರವೇ ಇದ್ದರೆ ಅದರ ನಿಜರ ಮಹಿಮೆ ಗೊತ್ತಾಗೋಲ್ಲ ನಮಗೆ. ನೋಡಿ, ವಿ ಅಂಡರ್ಸ್ಟ್ಯಾಂಡ್ ದಿ ವ್ಯಾಲ್ಯೂ ಆಫ್ ಎ ಪರ್ಸನ್ ಓನ್ಲಿ ವೆನ್ ವಿ ಲೂಸ್ ಹಿಮ್. ಗಂಡ ಹೆಂಡತಿ ಪ್ರೀತಿ ಹೆಚ್ಚಿಗೆ ಆಗೋದು ಗಂಡ ಊರಿಗೆ ಹೋದಾಗ ಅಥವಾ ಹೆಂಡತಿ ಊರಿಗೆ ಹೋದಾಗಲೇ. 15 ದಿವಸ ಊರಲ್ಲಿ ಇಲ್ಲದೆ ಹೋದರೆ ಪ್ರೀತಿ ಹೆಚ್ಚಿಗೆ ಆಗುತ್ತದೆ ಅಂತ. ಯಾಕಂದರೆ ಡಿಸ್ಟೆನ್ಸ್ ಮೇಕ್ಸ್ ಯು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅನಲೈಸ್ ಪ್ರಾಪರ್ಲಿ. ಅದಕ್ಕೆ ಹೇಳ್ತಾರೆ, ಈ ಬೆರಳನ್ನು ಕಣ್ಣಿನ ಹತ್ತಿರನೇ ಇಟ್ಕೊಂಡ್ಬಿಡಿ, ಇಟ್ಕೊಂಡ್ರೆ ಮುಂದೆ ಬೆಟ್ಟ ಇರೋದು ಕಾಣಿಸಲ್ಲ, ಕಣ್ಣನ್ನೆಲ್ಲ ಬೆರಳು ವಾಪಿಸ್ಕೊಂಡ್ಬಿಟ್ಟಿದೆ. ಅದೇ ಬೆರಳನ್ನು ಸ್ವಲ್ಪ ಹಿಂದೆ ದೂರ ಇಟ್ಕೊಂಡ್ರೆ, ಡಿಸ್ಟೆನ್ಸ್ ದೂರ ಇಟ್ಕೊಂಡ್ರೆ ಬೆರಳು ಇಷ್ಟೇ ಅಂತ ಗೊತ್ತಾಗುತ್ತೆ. ವಸ್ತುವಿನ ನಿಜ ಶಕ್ತಿ ಗೊತ್ತಾಗೋದು ದೂರ ನಿಂತಾಗ ಮಾತ್ರ. ಅದಕ್ಕೆ ಹೇಳ್ತಾರೆ ವಿವಿಕ್ಷ ಸೇವಿಯಾಗಿ ಸ್ವಲ್ಪ ದೂರ ಹೋಗಿರಿ ನೀವು ಅಂತ. ಒಬ್ಬ ಕೊರಿಯನ್ ಕತೆಗಾರ ಬರೆದಂಥ ಒಂದು ಕತೆ ಭಾಳ ಇಷ್ಟ ಆಗುತ್ತೆ ನನಗೆ. ಅದ್ಭುತವಾದ ಕತೆ ಅದು. ಅವನು ಹೇಳ್ತಾನೆ, ಒಬ್ಬ ಮಗು ಸಮುದ್ರ ದಂಡೆಗೆ ಹೋದಂತೆ. ಸಮುದ್ರ ದಂಡೆಗೆ ಹೋಗಿ ಒಂದು ಪಾತ್ರೆ ಹಿಡ್ಕೊಂಡು ಸುಮ್ಮನೆ ಆಟ ಆಡ್ತಿದ್ದಾನೆ. ಹೇಗೆ ಆಟ ಆಡ್ತಿರ್ಬೇಕಾದ್ರೆ ಅವ್ನಿಗೇನೋ ಬೈ ಚಾನ್ಸ್ ಹಿಂಗೆ ಮಾಡಿದಾಗ ಆ ಬುಟ್ಟಿಯಲ್ಲಿ ಒಂದು ಮೀನು ಬಂದುಬಿಡುತ್ತಂತೆ. ಆ ಹುಡುಗನಿಗೆ ಗಾಬರಿ ಆಯಿತು ಅಥವಾ ಖುಷಿ ಆಯಿತೋ ಗೊತ್ತಿಲ್ಲ, ತಕ್ಷಣ ಎರಚಿಬಿಟ್ಟಂತೆ ಈ ದಂಡೆಗೆ. ಎರಚಿದಾಗ ಆ ಪುಟ್ಟ ಮೀನು ಮರಳಿನ ಮೇಲೆ ಬಿತ್ತು. ನೋಡಿ, ನೀರಿಲ್ಲದೆ ಹೋದಾಗ ಮೀನಿಗೇನಾಗುತ್ತೆ, ಉಸಿರು ಗಟ್ಟಿ ಒದ್ದಾಡೋಕ್ಕೆ ಶುರು ಆಯಿತು, ವಿಲೆ ಒದ್ದಾಡ್ತಾ ಇತ್ತು. ಅದಕ್ಕೆ ಅವನ ಕತೆಗಾರ ಹೇಳ್ತಾನೆ, ಈ ಮೀನು ಹುಟ್ಟಿದಾಗಿನಿಂದ ನೀರಲ್ಲೇ ಇದ್ದದ್ದು, ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದಂಥ ಮೀನಿಗೆ ಮೊಟ್ಟ ಮೊದಲನೇ ಬಾರಿಗೆ ನೀರಿನ ಮಹತ್ವ ಅರ್ಥ ಆಯಿತು ಈಗ ಅಂತ. ನೀರಿಂದ ಹೊರಗೆ ಬಿದ್ದಾಗ ನೀರಿನ ಮಹತ್ವ ಅರ್ಥ ಆಯಿತು. ನೀರಲ್ಲಿದ್ದಾಗ ಅದ್ರ ಬೆಲೆ ಗೊತ್ತಿರಲಿಲ್ಲ, ಅದು ನಾರ್ಮಲ್, ಹಾಗೆ ಇದ್ವಲ್ಲ, ಬೇರೆ ಗೊತ್ತಿಲ್ಲ ಅದಕ್ಕೆ. ನೀರು ಬಿಟ್ಟು ಹೊರಗೆ ಬಂದಾಗ ನೀರಿನ ಮಹತ್ವ ಮೀನಿಗೆ ಅರ್ಥ ಆಯಿತು ಆಗ ಅಂತ ಹೇಳ್ತಾನೆ. ಮುಂದೆ ಕಥೆಯಲ್ಲಿ ಆ ಮಗು ಆ ಮೀನನ್ನು ಎತ್ತಿ ಮತ್ತೆ ನೀರಲ್ಲಿ ಚೆಲ್ತಾನೆ. ಹೇಳ್ತಾನೆ, ನೌ ದ ಫಿಶ್ ವಿಲ್ ಲವ್ ವಾಟರ್ ಎವರ್ ಮಚ್ ಮೋರ್ ದೆನ್ ಎವರ್ ಬಿಫೋರ್ ಅಂತ. ಈಗ ನೀರನ್ನು ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ, ಯಾಕಂದರೆ ನೀರಿನ ಮಹತ್ವ ಅರ್ಥ ಆಯಿತು ಅಂತ. ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ವಿಮರ್ಶೆ ಮಾಡಬೇಕಾದ್ರೆ ಡಿಸ್ಟೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್, ಸ್ವಲ್ಪ ದೂರ ಇರಬೇಕು. ಅದಕ್ಕೆ ಹೇಳ್ತಾರೆ, ಸ್ವಲ್ಪ ದೂರದಿಂದ ನೋಡಿದಾಗ ವಿಮರ್ಶೆ ತುಂಬ ಮುಕ್ತ ಆಗ್ತದೆ, ಯಾಕಂದರೆ ಮನಸ್ಸಿನ ತುಮುಲುಗಳಿಂದ ಅದು ಹೊರಗೆ ಬಂದಿದೆ ಅಂತ. ಹೀಗೆ ಒಂದು ವಿವಿಕ್ತ ಸೇವಿ ಅಂತ ಒಂದಾದರೆ, ಇನ್ನೊಂದನ್ನು ಬಹಳ ಚೆನ್ನಾಗಿರೋದು ಕೊಡ್ತಾರೆ, ಲಘ್ವಾಸಿ ಅಂತ. ಲಘ್ವಾಸಿ ಅಂದರೆ ಹೇಳಿ, ಕಮ್ಮಿ ಊಟ ಮಾಡೋದು ಅಂತ, ಆಹಾರ ನಿದ್ರೆಗಳನ್ನು ಮಿತವಾಗಿ ಇಟ್ಕೊಳ್ಳೋದು ಅಂತ. ನಾನು ಸಾಮಾನ್ಯವಾಗಿ ಮಧ್ಯಾಹ್ನದಲ್ಲಿ ಏನಾದರೂ ನಂದು ಟ್ರೈನಿಂಗ್ ವರ್ಕ್ಶಾಪ್ ಇದ್ದರೆ ಅದನ್ನು ಶುರು ಮಾಡೋದು ಪ್ರಶ್ನೆ ಒಂದಿಗೆ ಶುರು ಮಾಡ್ತೀನಿ ಯಾವಾಗಲೂ ನಾನು. ಹೌ ವಾಸ್ ಲಂಚ್ ಅಂತ ಕೇಳಿ ಶುರು ಮಾಡೋದು, ಊಟ ಹೇಗಿತ್ತು ಅಂತ. ಅವ್ರು ಹೇಳೋದಕ್ಕಿಂತ ಮೊದಲೇ ಹೇಳಿಬಿಡ್ತೀನಿ, ನೀವೇನು ಉತ್ತರ ಕೊಟ್ಟರು ನನಗೆ ದುಃಖ ಆಗುತ್ತೆ ಅಂತ. ಯಾಕೆ ಅಂತಂದರೆ, ಊಟ ಚೆನ್ನಾಗಿರಲಿಲ್ಲ ಅಂದರೆ ಬೇಜಾರಾಗುತ್ತೆ, ಪಾಪ ಊಟ ಚೆನ್ನಾಗಿರಬೇಕಾಗಿತ್ತು ಅಂತ ಅನಿಸುತ್ತೆ. ಊಟ ತುಂಬ ಚೆನ್ನಾಗಿತ್ತು ಅಂದರೆ ನನ್ನ ಬಗ್ಗೆ ಬೇಜಾರಾಗುತ್ತೆ ಅಂತ. ಯಾಕೆ ಹೇಳಿ, ಊಟ ಆದಮೇಲೆ ಮಾತಾಡೋದಿದೆಯಲ್ಲ ಬಹಳ ಕಷ್ಟ ಅದು. ಅದಕ್ಕೆ ಹೇಳ್ತೀನಿ, ಯು ಕ್ಯಾನ್ ಆಲ್ವೇಸ್ ಡಿಸ್ಪ್ರೂವ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಬಟ್ ಯು ಕಾಂಟ್ ಡಿಸ್ಪ್ರೂವ್ ಬಯಾಲಜಿ. ಹೊಟ್ಟೆಯಲ್ಲಿ ಅನ್ನ ಹೋದರೆ ಒಂದು ಅರ್ಧ ಗಂಟೆ ತಳ್ಕೊಳ್ಳುತ್ತೆ ನಿಮ್ಮನ್ನು ಅದು, ಅಥವಾ ಅದನ್ನು ನೀವು ತಳ್ಕೋಬಹುದು. 45 ನಿಮಿಷ ಆದಮೇಲೆ ಇಲ್ಲಿ ರಕ್ತ ಸಂಚಾರ ಕಮ್ಮಿ ಆಗಿ ಇಲ್ಲಿ ಜಾಸ್ತಿ ಬೇಕಾಗುತ್ತೆ ಹೊಟ್ಟೆ ಹತ್ರ. ಈ ಬ್ರೈನ್ ಹತ್ರ ರಕ್ತ ಸಂಚಾರ ಕಮ್ಮಿ ಆದ ತಕ್ಷಣ ಇಬ್ಬಿಬ್ಬರು ಕಾಣಿಸೋಕೆ ಶುರು ಆಗ್ತಾರೆ. ಟಪ್ ಅಂತ ಹೋಗ್ಬಿಟ್ಟು ಎಲ್ಲರೂ ಮೆಡಿಟೇಷನ್ ಪೋಸ್ಚರ್, ಎಲ್ಲರೂ ಧ್ಯಾನ ಮುದ್ರೆಗೆ ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಹೇಳೋದು, ಊಟ ಹೆಚ್ಚಾದರೆ, ಅದು ಚೆನ್ನಾಗಿ ಹೇಳ್ತಾರೆ DVG, ಹೊಟ್ಟೆ ಭಾರವಾದರೆ ಮೆದುಳು ತೂಕಡಿಸುತ್ತದೆ. ಅದಕ್ಕೆ ಹೇಳ್ತಾರೆ, ಉಪವಾಸಿನೂ ಆಗಬಾರ್ದು,
ಮೃಷ್ಟಾಶಿನೂ ಆಗಬಾರ್ದು. ಮೃಷ್ಟಾಶಿ ಪದ ಬಹುಶಃ ಅವರೇ ಕಾಯಿನ್ ಮಾಡಿದ್ದು ಅನಿಸುತ್ತೆ ನನಗೆ. ಉಪವಾಸಿನೂ ಆಗಬಾರ್ದು, ಮೃಷ್ಟಾಶಿನೂ ಆಗಬಾರ್ದು, ತಿನ್ನಬಾರ್ದು, ಜಾಸ್ತಿ ತಿನ್ನಬಾರ್ದು, ಮಿತಾಶಿಯಾಗಿರಬೇಕು ಅಂತ, ಮಿತವಾಗಿ ತಿನ್ನಬೇಕು. ಇದನ್ನೇ ಯುಕ್ತಾಹಾರ ವಿಹಾರಸ್ಯ ಅಂತ ಹೇಳಿದ್ದುಂಟು. ಅದರಿಂದ ಈ ಗುಣ ಬಹಳ ಮುಖ್ಯ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ. ಅಂದರೆ ಮನಸ್ಸು ಹೇಗೆ ಆಹಾರದಿಂದ ಪರಿಣಾಮಗೊಳ್ತದೆ ಅಂತ ಒಂದು ಮಾತು. ಮೂರನೇ ಗುಣ ಅಪರಿಗ್ರಹ ಅಂತ. ಅಪರಿಗ್ರಹ ಬಹಳ ಮುಖ್ಯ ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ. ಪರಿಗ್ರಹ ಅಂದರೆ ಏನು? ಪರಿಗ್ರಹ ಅಂದರೆ ಸ್ವೀಕರಿಸೋದು. ಅದಕ್ಕೆ DVG ಮಾತಲ್ಲಿ ಹೇಳೋದಾದರೆ, ಮುಂದೆ ಬೇಕಾಗಬಹುದು ಅಂತ ಕೈಗಾವಲಿಗೆ ಇಟ್ಕೊಳ್ಳೋದಂತೆ. ಮುಂದೆ ಬೇಕಾಗಬಹುದು ಅಂತ ಕೈಗಾವಲಿಗೆ ಇಟ್ಕೊಳ್ಳೋದು. ಆ ಕೈಗಾವಲು ಇಟ್ಕೊಳ್ಳೋದು ಹೆಚ್ಚಾಗಿಬಿಟ್ರೆ ವೈರಾಗ್ಯಕ್ಕೆ ವಿರೋಧ ಆಗ್ತದೆ ಅದು ಅಂತ ಅವ್ರ ಮಾತನ್ನು ಹೇಳ್ತಾರೆ. ಭಗವಂತನನ್ನು ನಂಬಿದವರಿಗೆ ಬೇರೆ ಕೈಗಾವಲೇಕೆ? ಭಗವಂತನೇ ನಂಬಿದವರಿಗೆ ಬೇರೆ ಕೈಗಾವಲೇಕೆ? ದೇವರು ಮಾಡಿಸಿದಂತೆ ಆಗ್ತದೆ ಬಿಡಿ ಅನ್ನೋದು ವೈರಾಗ್ಯ. ದೇವರಿರಲಿ, ನಮ್ಮ ಹುಷಾರಿಯಲ್ಲಿ ನಾವಿದ್ರಾಯಿತು ಅಂತ ಅನ್ನೋದು ಪರಿಗ್ರಹ ಅಂತ. ದೇವರಿರಲಿ, ನಮ್ಮ ಹುಷಾರಿಯಲ್ಲಿ ನಾವಿರೋಣ ಅನ್ನೋದು ಪರಿಗ್ರಹ. ಪೆನ್ಷನ್ ಆದಮೇಲೆ ಸಂಬಳ ಅರ್ಧ ಆಗಿಬಿಡುತ್ತೆ, ಅದಕ್ಕೆ ಈಗಿಂದಾನೇ ಕೊಂಚ ಲಂಚ ತಗೊಂಡು ಉಳಿಸ್ಕೊಳ್ತೇನೆ ಅಂತನ್ನುವಂಥದ್ದು ಪರಿಗ್ರಹ ಅಂತ. ನ್ಯಾಯವಾಗಿ ದೊರೆತ ಸಂಬಳದಲ್ಲೇ ಜೀವನ ನಡೆಸ್ತೇನೆ, ಅದು ತುಪ್ಪಕ್ಕೆ ಸಾಲದೆ ಹೋದರೆ ನನಗೆ ತುಪ್ಪ ಬೇಡ ಅನ್ನುವಂಥದ್ದು ವೈರಾಗ್ಯ. ಎಷ್ಟು ಸುಲಭವಾಗಿ ಹೇಳ್ತಾರೆ DVG ಅದನ್ನು. ಛಾಂದೋಗ್ಯ ಉಪನಿಷತ್ತಲ್ಲಿ ಉಷಸ್ತಿ ಕಥೆ ಬರ್ತದೆ. ಅದನ್ನು DVG ವಿಸ್ತಾರವಾಗಿ ಬರೀತಾರೆ ಪುಸ್ತಕದಲ್ಲಿ. ಬಹಳ ಮಾರ್ಮಿಕವಾದಂಥ ಕಥೆ. ಅಪರಿಗ್ರಹ ಅಂದರೆ ಏನು ಅಂತ ತಿಳಿಸೋದಕ್ಕೆ ಒಳ್ಳೆ ಕಥೆ ಅದು. ಕುರುಪಾಂಚಾಲ್ ದೇಶದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಉಷಸ್ತಿ ಅಂತ. ಆ ಕಾಲಕ್ಕೆ ಆಣೆಕಲ್ ಮಳೆ ಬಂದು ಬೆಳೆ ಎಲ್ಲ ಕೊಚ್ಚಿ ಹೋಯ್ತು, ಬೆಳೆ ಎಲ್ಲ ಹಾಳಾಗೋಯ್ತು, ದಾರಿದ್ರ್ಯ ಬಂದುಬಿಡ್ತು, ಬೆಳೆ ಇಲ್ಲ, ಸಂಕಟ ಆಗಿಬಿಟ್ಟು ಊಟ ದುರ್ಭಿಕ್ಷ. ಅನ್ನ ಹುಡ್ಕೊಂಡು ಜನ ಎಲ್ಲ ಬೇರೆ ಬೇರೆ ಊರಿಗೆ ಹೊರಟರು. ಹಾಗೆ ಉಷಸ್ತಿ ಮತ್ತು ಉಷಸ್ತಿ ಹೆಂಡತಿ ಕೂಡ ಇಬ್ಬರು ಬೇರೆ ಊರಿಗೆ ಹೊರಟರು. ಉಷಸ್ತಿ ಹೆಂಡತಿಗೆ ಹಸಿವು ಆಗಿ ಹಸಿವೆ ಕಂದು ಹೋಗ್ಬಿಡ್ತು. ಕೆಲವೊಂದು ಸಲ ಆಗುತ್ತೆ ನೋಡಿ, ಹಸಿವೆ ತುಂಬ ಆದರೆ ಹಸಿವೆ ಗೊತ್ತೇ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಆ ಕಂದು ಹೋಗ್ಬಿಟ್ಟು ಆಕೆಗೇನು ಹಸಿವೆ ಅಂತ ಆಗ್ತಿಲ್ಲ, ಆ ಥರ ಒಣಗಿ ಹೋಗ್ಬಿಟ್ಲು ಆಕೆ. ಈ ಉಷಸ್ತಿಗೆ ಪರಿಸ್ಥಿತಿ ಹೇಗೆ ಬಂತು ಅಂದರೆ, ಒಂದು ಸ್ವಲ್ಪ ದಿವಸ ಆದಮೇಲೆ ಇವತ್ತಿಗೆ ನಾನು ತಿಂದೆ ಹೋದರೆ ಪ್ರಾಣ ಉಳಿಯೋಲ್ಲ ಅನಿಸ್ಬಿಡ್ತು. ಸ್ವಲ್ಪ ಒಂದು ಮುಷ್ಟಿ ಅದು ಏನಾದ್ರು ತಿನ್ನಬೇಕು, ತಿಂದೆ ಹೋದರೆ ಪ್ರಾಣ ಉಳಿಯೋಲ್ಲ, ಪ್ರಾಣ ಧಾರಣೆ ಮಾಡ್ಕೋಬೇಕು ಅಂತ ಅನ್ನಿಸ್ತಂತೆ. ಅವ್ರು ಅಡ್ಡಾಡ್ಕೊಂಬಂದಾಗ ಯಾವುದೋ ಒಂದು ಮಾವಟಿಗರು ಊರಿಗೆ ಬಂದ್ರಂತೆ. ಬಂದಾಗ ಒಬ್ಬ ಮಾವಟಿಗ ಕಟ್ಟೆ ಮೇಲೆ ಕೂತ್ಕೊಂಡು ಈ ಬೆಂದು ಅಲಸಂದೆ ಕಾಳು ತಿಂತಾ ಇದ್ದಂತೆ. ಉಷಸ್ತಿ ಹೋಗಿ ಕೇಳಿದ್ದಂತೆ, ನೋಡಪ್ಪ ಜೀವಧಾರಣೆ ಮಾಡ್ಕೊಳ್ಬೇಕು, ನನಗೂ ಸ್ವಲ್ಪ ಕೊಡ್ತೀಯಾ, ಹಸುವಿಂದ ಕಂಗಾಲಾಗಿದ್ದೀನಿ ಅಂತ. ಆಗ್ಬಹುದು ಅಂದ. ತಾನು ತಿಂತಿದ್ನಲ್ಲ ಅದರದೇ ಒಂದು ಮುಷ್ಟಿ ತೆಗೆದು ಎಂಜಿಲ್ವನ್ನು ಕೊಟ್ಟಂತೆ ಇವನಿಗೆ. ಇವನು ಮಹಾಬ್ರಾಹ್ಮಣ ಒಂದು ಮುಷ್ಟಿ ಕೊಟ್ಟ, ಇವನು ತಿಂದ ಮೇಲೆ ಸ್ವಲ್ಪ ತಿಂದ, ಅದರೊಳಗೆ ಕೊಟ್ಟೊಳಗೆ ಸ್ವಲ್ಪ ತಿಂದ ಮೇಲೆ ಆತ ಮಾವುಟಿಗೆ ಕೇಳಿದಂತೆ, ನೀರು ಕೊಡ್ಲಾ, ಕುಡಿತೀಯಾ ಅಂತ ಕೇಳಿದಂತೆ. ನೀರು ಬೇಡ ಅಂದಂತೆ. ಆಗಾತ ಕೇಳಿದಂತೆ, ಅಲ್ಲಪ್ಪ ಕೊಟ್ಟು ಕಾಳನ್ನು ತಿಂದೆ, ನೀರು ಕುಡಿಯೋ ಕಷ್ಟನ ನಿನಗೆ ಅಂತ ಕೇಳಿದಂತೆ. ಅದು ಉಷಸ್ತಿ ಹೇಳ್ತಾನೆ, ಆ ಕಷ್ಟ ಅಂತಲ್ಲ, ದೇಶಕ್ಕೆ ಆಹಾರದ ಕ್ಷಾಮ ಬಂದಿದೆ, ನೀರಿನ ಕ್ಷಾಮ ಇಲ್ಲ. ನೀರು ಸಿಗುತ್ತೆ, ಕೆರೆಯಲ್ಲೋ ಕುಂಟೆಯಲ್ಲೋ ಸಿಗುತ್ತೆ. ನಾನು ಮೊದಲು ಜೀವ ಹಿಡ್ಕೊಳ್ಳೋದು ಮುಖ್ಯ ಆಗಿತ್ತು, ಅದು ಇದಕ್ಕಿಂತ ಹೆಚ್ಚಿನ ನಿನ್ನ ಕಡೆಯಿಂದ ಅಪೇಕ್ಷೆ ಮಾಡೋಲ್ಲ ಅಂಥೇಳಿ ಉಳಿದ ಕಾಳನ್ನು ಹೆಂಡ್ತಿ ಕೊಟ್ಟಂತೆ, ನೀನು ತಿನ್ನು ಅಂತ. ಆಕೆ ನನಗೆ ಹಸಿವೇನೇ ಇಲ್ಲ, ಇಟ್ಕೊಂಡಿರ್ತೀನಿ ಸೆರಗಲ್ಲಿ ಕಟ್ಕೊಂಡು. ಮರುದಿನ ಇವನಿಗೆ ಹಸಿವೆ ಆದಾಗ ಕೊಟ್ಲಂತ ಆಕೆ. ಆಯ್ತಾ? ಆಕೆ ನೋಡಿ, ನನಗೆ ಹಸಿವೆ ಇಲ್ಲ ಅಂದರೆ ಬೇಕಿಲ್ಲ ಅಂತ ಆಕೆದಾದರೆ, ಇವನಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳೋಣ, ಕಾಳು ಮಾತ್ರ ತೊಗೊಳ್ಳೋಣ, ನೀರು ಸಿಗುತ್ತೆ ಹೊರಗಡೆ ಅವನು ಕೇಳಬಾರ್ದು. ದೈನ್ಯದಿಂದ ಯಾರನ್ನೂ ಯಾಚಿಸೋದು ಬೇಡ, ಬೇಕಾದಕ್ಕಿಂತ ಹೆಚ್ಚಾಗಿ ಅಂತನ್ನುವಂಥದ್ದನ್ನು